ಪ್ರಕಾಶ್ ಕೋಳಿವಾಡ್ರು ಒಬ್ಬ ಪ್ರಾಮಾಣಿಕ ಶಾಸಕರು ಅನ್ನೋದು ಅವರ ಮಾತುಗಳಲ್ಲಿ ನಾನು ಅರ್ಥ ಮಾಡ್ಕೊಳ್ತೇನೆ. ಅವರು ತಮ್ಮ ಕ್ಷೇತ್ರದಲ್ಲಿ ಎಷ್ಟು ದಿವಸ ಇರ್ತಾರೆ, ರಾಜಧಾನಿಯಲ್ಲಿ ಎಷ್ಟು ದಿವಸ ಇರ್ತಾರೆ ಮತ್ತು ಎಷ್ಟು ಅವಶ್ಯಕತೆ ಇದೆ? ನಾನು ಮೊದಲೇ ವರ್ಷ ಆಗಿರೋದ್ರಿಂದ ನಾನು ವಾರಕ್ಕೆ 4 ದಿವಸ ರಾಣೆಬೆನ್ನೂರಲ್ಲಿರ್ತೀನಿ. ಅದು ಫಿಕ್ಸು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನಸ್ಡೇ 4 ದಿವಸ ರಾಣೆಬೆನ್ನೂರು. ಗುರುವಾರ ನಾನು SC/ST ಕಮಿಟಿಲಿದ್ದೀನಿ. ಆ ಕಮಿಟಿ ಮೀಟಿಂಗ್ ಇರುತ್ತೆ ಗುರುವಾರ ಬೆಂಗಳೂರು ವಿಧಾನಸೌಧದಲ್ಲಿ. ಅದಕ್ಕೆ ನಾನು ಬರಲೇಬೇಕು. ಗುರುವಾರ, ಶುಕ್ರವಾರ, ಶನಿವಾರ ನಾನು ಬೆಂಗಳೂರಿಲಿರ್ತೀನಿ. ಇನ್ನು ನಾನು 4 ದಿವಸ ನನ್ನ ಕ್ಷೇತ್ರದಲ್ಲಿ. ಪ್ರಕಾಶ್ ಕೋಳಿವಾಡ್ರು ತಮ್ಮ ಕ್ಷೇತ್ರದ ಮತದಾರರಿಗೆ ಸುಲಭವಾಗಿ ಸಿಗುವಂತ ಶಾಸಕರ? ಸುಲಭವಾಗಿ ಸ್ವಲ್ಪ ಕಷ್ಟ ಆಗಿದೆ ಮೊದಲನೇ ವರ್ಷ. ಯಾಕೆಂದರೆ ನಾನು ಮೊದಲೇ ಬಾರಿ ಶಾಸಕ. ಸಾಕಷ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಿರುತ್ತೆ. ನಮ್ಮ ರಾಣೆಬೆನ್ನೂರಿಗೆ ಅನುದಾನ ಹೆಂಗೆ ತೊಗೋಬೇಕು ಅನ್ನೋದು ಕಲಿಬೇಕಾಗಿರುತ್ತೆ. ಅದರಿಂದ ಸ್ವಲ್ಪ ಹೆಚ್ಚು ಹೊತ್ತು ನಾನು ನಮ್ಮ ರಾಣೆಬೆನ್ನೂರಿಗೆ ಕೈಗಾರಿಕೆಗಳನ್ನು ತರೋ ಕಡೆ, ಶಿಕ್ಷಣವನ್ನು ಇಂಪ್ರೂವ್ ಮಾಡೋ ಕಡೆ, ಎಲ್ಲ ಶಾಲೆಗೆ ಹೋಗಿ ಪಾಠ ಮಾಡೋದಾಗ್ಲಿ, ಎಲ್ಲ ಸ್ಕೂಲ್ಗೆ ವಿಸಿಟ್ ಮಾಡಿ 50 ಸ್ಕೂಲ್ ದತ್ತಕ್ಕೆ ತಗೊಳ್ಳೋದಾಗ್ಲಿ, ಈ ಥರ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು ಜನಕ್ಕೆ. ಆದರೆ ಉದ್ದೇಶ ಭೇಟಿ ಆಗಬಾರ್ದು ಅಂತ ಇರೋದಿಲ್ಲ. ಆದರೂ ಕೂಡ ಪ್ಯಾರಲಲ್ ಆಗಿ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀನಿ. ನಾನು ಆಗಲೇ 5 ZP ಇದೆ ನಮ್ಮಲ್ಲಿ. ಒಬ್ಬೊಬ್ಬ ZPಗೆ ಒಬ್ಬ ಅಸಿಸ್ಟೆಂಟ್ PA ಇಟ್ಕೊಂಡಿದ್ದೀನಿ. ಸೊ ಆ ZP ಅವ್ರು ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಯಾರ ಕೆಲಸ ನಿಂತಿಲ್ಲ, ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಿ, ಇಂಟಿಗ್ರಿಟಿ ನಿಂತಿಲ್ಲ. ಆಮೇಲೆ ನಮ್ಮ ಧ್ವನಿ ಒಂದು ಕಾರ್ಯಕ್ರಮನೂ ಹಾಕೊಂಡಿದ್ದೀನಿ. ಇಟ್ ಈಸ್ ಅ ಸಾಫ್ಟ್ವೇರ್. ಅದು ಇನ್ನೂ ಪೂರ್ಣ ಪ್ರಮಾಣವಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಅದು ಏನಂತಂದ್ರೆ ಜನಸಾಮಾನ್ಯ ಯಾರೇ ಇದ್ರು ಆ ನಂಬರ್ಗೆ ಫೋನ್ ಮಾಡಿದ್ರೆ ಅದು ನನ್ನ ಸಿಸ್ಟಮಲ್ಲಿ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿ ಅವನ ಊರು, ಅವನ ಸಮಸ್ಯೆನೆಲ್ಲ ಹೇಳಿರ್ತಾನೆ. 24 ಗಂಟೆಯಲ್ಲಿ ಅವನ ಸಮಸ್ಯೆಯನ್ನು ಬಗೆಹರಿಸೋಕ್ಕಾದ್ರೆ, ಈ ಡ್ಯಾಮ್ ಕಟ್ಸು ಅಂತಂದ್ರೆ ಸಮಸ್ಯೆ ಆಗೋದಿಲ್ಲ. ಸರಳವಾದ ಸಮಸ್ಯೆಗಳು ಏನಾರ ಇದ್ರು ಇಮಿಡಿಯೇಟ್ ಬಗೆಹರಿಸ್ತಕ್ಕಂಥ ಸಮಸ್ಯೆಗಳನ್ನ ಇಮಿಡಿಯೇಟಾಗಿ ಬಗೆಹರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಧ್ವನಿ ಅನ್ನೋ ಕಾರ್ಯಕ್ರಮನ ಹಾಕೊಂಡಿದ್ದೀನಿ. ಅದಕ್ಕೆ ಇನ್ನು ಸರಿಯಾಗಿ ಆ ನಂಬರನ್ನು ಪಬ್ಲಿಸೈಸ್ ಮಾಡಬೇಕು. ನಗರದಲ್ಲಿ ಮಾತು ಗೊತ್ತು, ಇನ್ನು ಗ್ರಾಮೀಣ ಭಾಗದಲ್ಲಿ ಆ ನಂಬರ್ ಕೆಲಸ ಮಾಡ್ತಾ ಇದೀವಿ. ನೇರವಾಗಿ ನನ್ನ ಹತ್ರ ಬರತಕ್ಕಂಥವ್ರು ನಮ್ಮ ಧುರೀಣರು ಬರ್ತಾರೆ, ನಮ್ಮ ಲೀಡರ್ಸ್ ಬರ್ತಾರೆ. ಜನಸಾಮಾನ್ಯರು ಬರೋದಕ್ಕೆ ಬರ್ತಾರೆ, ಅವರು ಬರ್ತಾರೆ. ಅದು ಕೆಲವೊಬ್ರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬರದೇ ಆಗ್ಬೋದು. ಅವ್ರಿಗೂ ಕೂಡ ನಾನು ಸಿಗಬೇಕು, ಅವ್ರದ್ದು ಧ್ವನಿಯನ್ನು ಕೇಳಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಧ್ವನಿ. ಒಟ್ಟಿನಲ್ಲಿ ತಾವು ಕ್ಷೇತ್ರದ ಜನತೆಗೋಸ್ಕರನೇ ಬ್ಯುಸಿ ಆಗಿದ್ದೀರಿ. ಅದು ಇಲ್ಲಿರ್ಲಿ ಅಲ್ಲಿರ್ಲಿ ಅನ್ನೋ ಒಂದು ಮಾತನ್ನ ಬಿಸ್ನೆಸ್ ಬಿಟ್ಟಿದ್ವಿ. ಹೌದ್ರಿ? ನನ್ನ ಬಿಸ್ನೆಸ್ ಈಗ somebody is taking CEO ಅಪಾಯಿಂಟ್ ಮಾಡಿದ್ದೀನಿ. ನಾನು ಆಫೀಸ್ಗೆ ಹೋಗಲ್ಲ. ಓಕೆ, ನೈಸ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.